ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ವರ್ಕಿಂಗ್ ವುಮೆನ್ಸಿಗಂತೂ ತುಂಬ ಯೂಸ್ಫುಲ್ ವಿಡಿಯೋ. ಒಂದು ಬೇಸಿಕ್ ಗ್ರೇವಿನ ಮಾಡಿಟ್ಕೊಂಡು ನಾನಿಲ್ಲಿ 3 ರೆಸಿಪಿನ ತೋರಿಸ್ತಿದ್ದೀನಿ. ಇನ್ನೂ ಹಲವಾರು ರೆಸಿಪಿಗಳನ್ನ ನೀವಿಲ್ಲಿ ಮಾಡ್ಕೊಳ್ಬೋದು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಟಿವ್ ಬ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನಿಲ್ಲಿ ವಾಟರ್ ಮೆಲನ್ ಸೀಡ್ಸ್ ಒಂದು 4 ಸ್ಪೂನು, ಹಾಗೆಯೇ ಒಂದು 15 ಗೋಡಂಬಿನ ನೆನೆಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಒಂದು ಬೌಲಿಗೆ ಹಾಕಿ ನೀರು ಹಾಕಿ ಒಂದು 10 ನಿಮಿಷ ಮುಂಚೆನೇ ನೆನೆಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದು ನೆನೆಲಿಕ್ಕೆ ಪಕ್ಕಕ್ಕೆ ಎತ್ತಿಟ್ಕೊಂಡು ಫಸ್ಟ್ ಗ್ರೇವಿ ನಾನು ಬೆಂಡೆಕಾಯಿ ಗ್ರೇವಿನ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಬೆಂಡೆಕಾಯಿನ ತೊಳೆದು ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ಒಂದು ಬಾಣಲಿನಲ್ಲಿ ಬೆಂಡೆಕಾಯಿನ ಹುರಿಲಿಕ್ಕಿಟ್ಟು ಬೇಸಿಕ್ ಗ್ರೇವಿ ಏನಿದೆ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಬೇಸಿಕ್ ಗ್ರೇವಿಗೆ ಮಸಾಲ ಪದಾರ್ಥಗಳು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ 2 ಸ್ಪೂನಷ್ಟು, ಹಾಗೆಯೇ ಧನಿಯಾ ಪೌಡ್ರು 1 ರಿಂದ 1.5 ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಗೆಯೇ ಅರಿಶಿಣದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಗರಂ ಮಸಾಲೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಇವಾಗ ನಾನು ಟೊಮೊಟೊ ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ. 3 ದಪ್ಪ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆಯೇ ಈರುಳ್ಳಿಗಿನ್ನ ಜಾಸ್ತಿ ಟೊಮೊಟೊ ಹಣ್ಣನ್ನು ತೊಗೋಬೇಕು. ಹಾಗಾಗಿ 4 ತೊಗೊಂಡಿದ್ದೀನಿ. 5 ತೊಗೊಂಡ್ರು ನಡೆಯುತ್ತೆ, ಏನು ತೊಂದರೆ ಇಲ್ಲ. ಸೈಜ್ ಮೇಲೆ ವ್ಯತ್ಯಾಸ ಆಗುತ್ತೆ. ಇಲ್ಲಿ ನಾನು ಈರುಳ್ಳಿನ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಆನ್ ಆಫ್ ಮೋಡಲ್ಲಿ ರುಬ್ಕೊಳ್ತೀನಿ. ಇಲ್ಲ ಸಣ್ಣಕ್ಕೆ ಹೆಚ್ಕೊಳ್ಬೋದು, ಇಲ್ಲ ಚಾಪರ್ ಇದ್ದರೆ ಅದರಲ್ಲೂ ಕೂಡ ನೀವು ನೀಟಾಗಿ ಮಾಡ್ಕೊಳ್ಬೋದು. ನೋಡಿ, ಈ ಥರ ತುಂಬ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಸಿಗಬೇಕು ನಮಗೆ ಈರುಳ್ಳಿ. ಇಲ್ಲಿ ಗೋಡಂಬಿ ಮತ್ತು ಕಲ್ಲಂಗಡಿ ಹಣ್ಣು ಸೀಡ್ಸ್ ಇಟ್ಟಿದ್ನಲ್ಲ, ಅದಕ್ಕೊಂದು 4 ಏಲಕ್ಕಿನೂ ಕೂಡ ಹಾಕಿದ್ದೀನಿ ನೆನೆಲಿಕ್ಕೆ. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಪಲಾವ್ ಎಲೆನ ಹಾಕ್ಕೊಂಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು 10-20 ಸೆಕೆಂಡು ಕೈ ಆಡ್ಕೊಳ್ಬೇಕಾಗತ್ತೆ, ಹಸಿ ವಾಸನೆ ಎಲ್ಲ ಹೋಗೋವರೆಗೆ. ಅದಾದ ನಂತರ ನಾನು ಟೊಮೊಟೊ ಹಣ್ಣನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತೀನಿ. ಟೊಮೊಟೊ ಹಣ್ಣು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು, ದಪ್ಪ ದಪ್ಪ ಮಾಡ್ಕೋಬೇಕು ಅಂತೇನಿಲ್ಲ, ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಇದು ಒಂದು 10-20 ಸೆಕೆಂಡು ಕೈ ಆಡ್ಕೊಂಡ ನಂತರ ನಾವು ರುಬ್ಕೊಂಡಿರ್ತಕ್ಕಂಥ ಟೊಮೊಟೊ ಹಣ್ಣಿನ ಪೇಸ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎರಡನ್ನೂ ಒಂದು 30 ರಿಂದ 40 ಸೆಕೆಂಡಷ್ಟು ಕೈ ಆಡ್ಕೊಳ್ಬೇಕಾಗತ್ತೆ. ಅದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಕೈ ಆಡ್ಕೊಳ್ಳೋಣ. ಅದಾದ ನಂತರ ನಾವು ಏನು ಮಸಾಲೆ ಪೌಡ್ರುಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಬೋದು. ಈ ಒಂದು ಬೇಸಿಕ್ ಗ್ರೇವಿ ಇತ್ತು ಅಂತ ಅಂದರೆ ನೀವು ಸುಮಾರಷ್ಟು ರೈಸ್ಗಳನ್ನ ಮಾಡ್ಕೊಳ್ಬೋದು, ಗ್ರೇವಿಗಳನ್ನ ಮಾಡ್ಕೊಳ್ಬೋದು. ಹೋಟೆಲ್ಗಳಲ್ಲಿ ಈ ಒಂದು ಬೇಸಿಕ್ ಗ್ರೇವಿನ ಇಟ್ಕೊಂಡಿರ್ತಾರೆ ಅವರು. ಯಾರು ಬಂದ್ರೂ ಹೋಟೆಲ್ಗೆ ಅವರು ಒಂದು 1/4 ಗಂಟೆ 20 ನಿಮಿಷ ಟೈಮ್ ತೊಗೊಂಡು ಮಾಡಿಕೊಡ್ತಾರೆ. ಈ ಬೇಸಿಕ್ ಗ್ರೇವಿ ಹೋಟೆಲ್ಗಳಲ್ಲಿ ಮಾಡ್ಕೊಳ್ತಕ್ಕಂಥ ಒಂದು ಗ್ರೇವಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದನ್ನ ನೋಡ್ತಿರ್ಬೋದು, ಕುದ್ದು ಎಣ್ಣೆ ಎಲ್ಲ ಬಿಡ್ತಿದೆ. ಇವಾಗ ಇದಕ್ಕೆ ನಾವು ಏನು ಮಸಾಲ ಪೌಡ್ರುಗಳನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಆ ಒಂದು ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಒಳ್ಳೆ ರುಚಿ ಕೊಡುತ್ತೆ ಇದು. ಹಾಗೆಯೇ ನೀವು ಯಾವುದೇ ತರಕಾರಿ, ಮಶ್ರೂಮು, ಪನ್ನೀರು ಈ ಥರ ನೀವು ಏನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ರೈಸ್ ಐಟಮಿಗೆ ಯಾವುದಕ್ಕೆ ಬೇಕಂದ್ರೆ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ರುಚಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಇದನ್ನು ಕೂಡ 1 ನಿಮಿಷದಷ್ಟು ಕೈ ಆಡ್ಕೊಳ್ಬೇಕಾಗತ್ತೆ, ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ. ಈಗ ಇಲ್ಲಿ ನೆನೆಸಿರ್ತಕ್ಕಂಥ ಸೀಡ್ಸ್ಗಳು ಮತ್ತು ಏಲಕ್ಕಿನ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡ್ತಿದ್ರಲ್ಲ, 10 ನಿಮಿಷ ಮುಂಚೆನೇ ನಾನು ನೆಂದಿದೆ. ಈಗ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. 1 ರಿಂದ 2 ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನಷ್ಟು. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಿರ್ಬೋದು, ಇದು ಎಂಥ ಒಳ್ಳೆ ರುಚಿ ಇರುತ್ತೆ ಅಂತ ಅಂದರೆ, ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಪದೇ ಪದೇ ಮಾಡಿಟ್ಕೊತೀರ, ಅಷ್ಟು ಚೆಂದ ಇರುತ್ತೆ ರುಚಿ. ಹಾಗಾಗಿ ಖಂಡಿತ ಟ್ರೈ ಮಾಡಿ. ಈಗ ಇದಕ್ಕೆ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗಂತೆ. ಇದಕ್ಕೊಂದು ಒಳ್ಳೆ ರುಚಿ ಕೊಡೋದೆ ಈ ಒಂದು ಪೇಸ್ಟ್. ಗೋಡಂಬಿ ಮತ್ತು ಸೀಡ್ಸು, ಏಲಕ್ಕಿ ಇದನ್ನು ಹಾಕಿ ರುಬ್ಬಿದ್ದೀವಲ್ಲ, ಈ ಒಂದು ಪೇಸ್ಟು ಒಂದು ಒಳ್ಳೆ ರುಚಿ ಕೊಡುತ್ತೆ. ಹಾಗಾಗಿ ಯಾವುದನ್ನು ನಾನು ತೋರಿಸಿರೋದ್ರಲ್ಲಿ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ನಾನು ಹೇಳಿರೋ ಅಳತೆನಲ್ಲೇ ಹಾಕ್ಕೊಂಡು ಮಾಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ 1 ವಾರ ತನಕ ಆರಾಮಾಗಿ ಯೂಸ್ ಮಾಡ್ಬೋದು ಗ್ರೇವಿಗಳಿಗೆಲ್ಲ. ಮಿಕ್ಸಿ ತೊಳೆದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ, ಏಕೆಂದರೆ ತಿಕ್ನೆಸ್ ನೋಡಿಕೊಂಡು ನಾವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷದಷ್ಟು ಕುದಿಸ್ಕೊಂಡ್ವಿ ಅಂದರೆ ಆಯಿತು. ಕೈ ಆಡ್ಕೊಳ್ಬೇಕು, ಯಾಕೆ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಕೈ ಆಡ್ಕೊಂಡ್ವಿ ಅಂತ ಅಂದರೆ ಈ ಒಂದು ಬೇಸಿಕ್ ಗ್ರೇವಿ ರೆಡಿಯಾಗುತ್ತೆ. ಇದು ನೋಡಿದ್ರಲ್ಲ, ಇದು ಇಷ್ಟೇ ಬೇಸಿಕ್ ಗ್ರೇವಿ ರೆಡಿಯಾಗಿದೆ. ಈಗ ಬೆಂಡೆಕಾಯಿ ಗ್ರೇವಿ ಮಾಡ್ಕೊಳ್ಳೋಣ ಬನ್ನಿ. ಬೇಸಿಕ್ ಗ್ರೇವಿನೇ ಉಪಯೋಗಿಸ್ಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ. ಸಾಸಿವೆ ಜೀರಿಗೆ ಎಲ್ಲ ಆಪ್ಷನಲ್ಲು. ಹಾಗೆಯೇ
ಈರುಳ್ಳಿನೂ ಕೂಡ ಹಾಕ್ಕೊಂಡು ಕೈ ಆಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಸ್ಟ್ ನೀವು ಈರುಳ್ಳಿ ಹಾಕಿಬಿಟ್ಟು ಬೆಂಡೆಕಾಯಿ ಸೇರಿಸಿ ಮಾಡ್ಕೊಳ್ಬೋದು. ನಿಮ್ಗೆ ಹೇಗೆ ಅನುಕೂಲ ಹಾಗೆ ಮಾಡ್ಕೊಬೋದು. ಬೇಸಿಕ್ ಗ್ರೇವಿ ರೆಡಿ ಇರುತ್ತೆ. ಈಗ ಇಲ್ಲಿ ಬೆಂಡೆಕಾಯಿ ಹುರಿಯುವಾಗಲೂ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಹುರಿದಿದ್ದೆ. ಬೆಂಡೆಕಾಯಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕಿದ್ದೆ. ಇದಕ್ಕೆ ಎಷ್ಟು ಬೇಕಷ್ಟು ಅಚ್ಕಾರದ ಪುಡಿ ಮತ್ತು ಅರಶಿನದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನಾವು ಬೇಸಿಕ್ ಗ್ರೇವಿಗೂ ಕೂಡ ಹಾಕಿದ್ದೀವಿ. ಹಾಗಾಗಿ ಇಲ್ಲಿ ಬರೀ ನಾವೇನು ತರಕಾರಿ ಹಾಕ್ತೀವಿ ಅದಕ್ಕಷ್ಟೇ ಹಾಕ್ಕೊಳ್ಬೇಕು. ಈಗ ನೋಡ್ತಿರ್ಬೋದು ನೀವು, ನಾನು ಬೇಸಿಕ್ ಗ್ರೇವಿನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗ್ರೇವಿ ರೆಡಿ ಆಯಿತು. ನೋಡಿದ್ರಲ್ವ ಎಷ್ಟು ಸುಲಭ ಮಾಡೋದು ಅಂತ. ಬೆಳಿಗ್ಗೆ ಎದ್ವಿ, ಲೇಟಾಗಿ ಎದ್ಬಿಟ್ವಪ್ಪ ಏನು ಮಾಡೋದು, ದೋಸೆ ಹಿಟ್ಟಿದೆ ಗ್ರೇವಿ ಏನು ಮಾಡೋದು, ಅಥವಾ ಚಪಾತಿ ಹಿಟ್ಟು ಫ್ರಿಜ್ಜಲ್ಲಿದೆ ಏನು ಮಾಡೋದು ಅನ್ನುವಾಗ ಈ ಥರ ಮಾಡ್ಕೊಳ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೆಥಿನ ಹಾಕ್ಕೊಂಡ್ವಿ ಅಂದರೆ ಸೂಪರಾಗಿರ್ತಕ್ಕಂಥ ಗ್ರೇವಿ ರೆಡಿಯಾಗುತ್ತೆ. ಹೋಟೆಲ್ ಸ್ಟೈಲು, ಹೋಟೆಲ್ ರುಚಿ, ಅದೇ ಥರ ಗ್ರೇವಿ ರೆಡಿಯಾಗುತ್ತೆ. ಇದು ಬಂದು ಮಶ್ರೂಮ್ ಗ್ರೇವಿನ ತೋರಿಸ್ತಿದ್ದೀನಿ ನಾನಿಲ್ಲಿ 1 ಪ್ಯಾಕಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಗ್ರೇವಿ ತಿನ್ನೋರಾದರೆ ಇಬ್ಬರಿಗೆ ಸರಿಯಾಗುತ್ತೆ. ಸ್ವಲ್ಪ ಗ್ರೇವಿ ಕ್ವಾಂಟಿಟಿ ಕಡಿಮೆ ತಿನ್ನೋರಾದರೆ 3 ಜನಕ್ಕೆ ಆಗುತ್ತೆ. ಹಾಗಾಗಿ ನೀಟಾಗಿ ಕಟ್ ಮಾಡಿಕೊಂಡು ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀವು ರೈಸ್ ಬೇಕಾದರೂ ಮಾಡ್ಕೊಳ್ಬೋದು, ಬೇಸಿಕ್ ಗ್ರೇವಿನ ಹಾಕ್ಕೊಂಡು, ಅಥವಾ ಗ್ರೇವಿನಾದರೂ ಮಾಡ್ಕೊಳ್ಬೋದು. ಈ ಗ್ರೇವಿ ನಿಮಗೆ ಜೀರಾ ರೈಸು, ಹಾಗೆಯೇ ಫ್ರೈಡ್ ರೈಸು ಈ ಥರದಕ್ಕೆಲ್ಲ ಆಗುತ್ತೆ. ಅಥವಾ ಖಾಲಿ ಅನ್ನಕ್ಕೂ ಕೂಡ ಒಂದು ಸ್ವಲ್ಪ ಗ್ರೇವಿ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಕಟ್ ಮಾಡಿಕೊಂಡು ಉಪ್ಪು ಮತ್ತು ಅರಶಿನ ಹಾಕಿ ನೀಟಾಗಿ ತೊಳ್ಕೊಂಡು ಉಪಯೋಗಿಸ್ಬೇಕು. ಯಾವುದೇ ತರಕಾರಿ ಆಗಲಿ ಅಥವಾ ಮಶ್ರೂಮು ಈ ಥರ ಕೆಲವೊಂದಷ್ಟು ಕೆಮಿಕಲ್ನ ಯೂಸ್ ಮಾಡಿರ್ತಾರೆ, ನಮಗೆ ಗೊತ್ತಿರಲ್ಲ. ಹಾಗಾಗಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದಕ್ಕೆ ಕಟ್ ಮಾಡಿರ್ತಕ್ಕಂಥ ಮಶ್ರೂಮ್ನ ಸೇರಿಸ್ಕೊಂಡು ರುಚಿಗೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ನೆನೆಲಿಕ್ಕಿಟ್ಟು ಅದಾದ ನಂತರ ನಾನು ಇದನ್ನು ಉಪಯೋಗಿಸ್ಕೊಳ್ತೀನಿ. ಯಾವುದೇ ತರಕಾರಿ ಸೊಪ್ಪಾದರೂ ಅಷ್ಟೇ ಸ್ವಲ್ಪ ಉಪ್ಪು ಅರಿಶಿನ ಹಾಕೋದ್ರಿಂದ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸ್ ಎಲ್ಲ ಹೋಗುತ್ತೆ. ಹಾಗಾಗಿ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀವು ರೈಸ್ ಬೇಕಾದರೂ ಮಾಡ್ಬೋದು, ಗ್ರೇವಿನೇ ಮಾಡಬೇಕು ಅಂತೇನಿಲ್ಲ. ಸೇಮ್ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಬೇಸಿಕ್ ಗ್ರೇವಿನ ಹಾಕ್ಕೊಂಡು ರೈಸ್ ಹಾಕ್ಕೊಂಡ್ರಿ ಅಂದರೆ ಆಗುತ್ತೆ. ಕಡಾಯಿ ಇಟ್ಕೊಂಡು ಅದಕ್ಕೊಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಬೆಳ್ಳುಳ್ಳಿ, ಹಾಗೆಯೇ 1 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಒಂದು ಅರ್ಧ ಫ್ರೈ ಆಗೋವರೆಗೂ ಬಾಡಿಸ್ಕೊಂಡು ಅದಾದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಾಗೆಯೇ ತೊಳೆದು ನೀಟಾಗಿ ಇಟ್ಟಿರ್ತಕ್ಕಂಥ ಮಶ್ರೂಮ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತೀನಿ. ಮಶ್ರೂಮ್ ಹಾಕಿ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಮಶ್ರೂಮ್ ಏನು ತುಂಬ ಟೈಮ್ ತೊಗೊಳ್ಳಲ್ಲ ಬೇಯಲಿಕ್ಕೆ. ಈಗ ಬೆಂಡೆಕಾಯಿ ಆದರೆ ಅದು ಆಲ್ರೆಡಿ ಹುರಿದಿದ್ದೆ, ಅದು ಅಷ್ಟೇ ಬೇಯಲಿಕ್ಕೆ ಟೈಮ್ ತೊಗೊಳ್ಳಿಲ್ಲ. ಇದು ಕೂಡ ಹಾಗೆಯೇ ಒಂದು 10-20 ಸೆಕೆಂಡ್ ಹುರ್ಕೊಂಡ್ವಿ ಅಂದರೆ ಆಯಿತು. ನೀರು ಬಿಡುತ್ತೆ ಇದು, ಹಾಗಾಗಿ ಹುರ್ಕೊಳ್ಬೇಕು. ಒಂದು 10-20 ಸೆಕೆಂಡ್ ಹುರ್ಕೊಂಡಾದ್ಮೇಲೆ ಮೆತ್ತಗಾಗುತ್ತೆ, ಗೊತ್ತಾಗುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ. ಅದಾದ ನಂತರ ನಾವು ಇದಕ್ಕೂ ಕೂಡ ಖಾರ ಎಷ್ಟು ಬೇಕು ಅಚ್ಕಾರದ ಪುಡಿ ಖಾರಕ್ಕೆ ತಕ್ಕಂತೆ ಸೇರಿಸ್ಕೊಳ್ಬೋದು. ಹಾಗೆಯೇ ಅರಶಿನದ ಪುಡಿನೂ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಇದೆರಡನ್ನು ಹಾಕ್ಕೊಂಡ್ವಿ ಅಂತ ಅಂದರೆ ನಮಗೆ ಉಪ್ಪು ಖಾರ ಸರಿ ಹೋಗುತ್ತೆ. ಇದಕ್ಕೆ ಉಪ್ಪನ್ನು ಸೇರಿಸ್ಕೊತೀನಿ. ನಾನು ಬೆಂಡೆಕಾಯಿಗೆ ಸೇರಿಸ್ಕೊಂಡಿರಲಿಲ್ಲ, ಯಾಕೆಂದರೆ ಆಲ್ರೆಡಿ ಹುರಿಯುವಾಗ ಹಾಕ್ಕೊಂಡಿದ್ನಲ್ವ, ಹಾಗಾಗಿ ಹಾಕ್ಕೊಂಡಿರಲಿಲ್ಲ. ಇದರಲ್ಲಿ ಮಾತ್ರ ಉಪ್ಪು, ಖಾರ, ಅರಶಿನದ ಪುಡಿ 3 ಕೂಡ ನಾನಿಲ್ಲಿ ಸೇರಿಸ್ಕೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸಿಗೆ ಇದು ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ವರ್ಕಿಂಗ್ ವುಮೆನ್ಸ್ ಅನ್ನೋದಕ್ಕಿಂತ ಮನೇಲಿರೋರಿಗೂ ಯಾವುದೋ ಒಂದಿನ ಲೇಟಾಗಿದ್ವಿ ಆ ಥರ ಎಲ್ಲ ಇರುವಾಗ 100% ಯೂಸ್ ಆಗುತ್ತೆ. ಟ್ರೈ ಮಾಡಿ, ಎಲ್ಲರೂ ಒಂದಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಮಾಡಿರ್ತಕ್ಕಂಥ ಗ್ರೇವಿನ ಈ ಥರ ಒಂದು ಗಾಜಿನ ಬಾಕ್ಸಿಗೆ ಹಾಕಿಟ್ಕೊಳ್ಬೇಕು. ಪ್ಲಾಸ್ಟಿಕ್ಕಿಗೆ ಹಾಕಿದ್ರೆ ಅದು ಒಂಥರ ಸ್ಮೆಲ್ ಬರುತ್ತೆ. ಹಾಗಾಗಿ ನೋಡ್ತಿದ್ದೀರಲ್ಲ, ನಾನಿಲ್ಲಿ ಅದು ಹುರ್ಕೊಂಡಿದ್ದೀನಲ್ಲ ಮಶ್ರೂಮು, ಅದಕ್ಕೆ ಬೇಸಿಕ್ ಗ್ರೇವಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಇದನ್ನು ಕ್ಯೂಬ್ಸ್ ಬರುತ್ತೆ ನೋಡಿ, ಐಸ್ ಟ್ರೇ ಬರುತ್ತಲ್ಲ, ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ನೋಡಿ, ಸ್ಕ್ವೇರು, ರೆಕ್ಟ್ಯಾಂಗಲ್ ಎಲ್ಲ, ಅದಕ್ಕೂ ಕೂಡ ಹಾಕಿ ಗಟ್ಟಿ ಮಾಡಿ ಇಟ್ಕೊಂಡ್ರಿ ಅಂದರೆ ನೀವು ಟ್ರಾವೆಲ್ ಪರ್ಪಸ್ಸಿಗೂ ಕೂಡ ಯೂಸ್ ಮಾಡ್ಬೋದು. ಆ ಕ್ಯೂಬ್ಸ್ನ ತೊಗೊಂಡು ಹೋಗಿ ಮಾಡ್ಕೊಳ್ಬೋದು ಎಲ್ಲಾದರೂ ಹೊರಗಡೆ ಹೋದಾಗ, ಅಥವಾ ಮನೆಯಲ್ಲಾದರೂ ಅಷ್ಟೇ ಒಂದೊಂದು ಕ್ಯೂಬ್ಸ್ನ ತೆಗೆದು ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಈ ಥರ ಒಂದು ಗಾಜಿನ ಡಬ್ಬಕ್ಕೆ ಹಾಕಿಟ್ಕೊಂಡ್ರೂ ಕೂಡ ಯೂಸ್ ಮಾಡ್ಬೋದು. 1 ವಾರ 15 ದಿನ ತನಕ ಈಸಿಯಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಬೋದು. ನೋಡಿದ್ರೆಲ್ಲ ಗ್ರೇವಿ ರೆಡಿ ಆಯಿತು, ಮಶ್ರೂಮ್ ಗ್ರೇವಿ. ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೇವಿನ ಹಾಕಿದ ಮೇಲೆ ಒಂದು 10-20 ಸೆಕೆಂಡು ಕುದಿಸ್ಕೊಂಡ್ವಿ ಅಂದರೆ ಸಾಕು, ನೀಟಾಗಿ ಎಲ್ಲದಕ್ಕೂ ಹಿಡಿಯುತ್ತೆ. ಮಶ್ರೂಮಿಗೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಈಗ ಇದಕ್ಕೆ ಕಸೂರಿ ಮೆಥಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ವಿ ಅಂದರೆ ಸೂಪರಾಗಿರ್ತಕ್ಕಂಥ ರುಚಿಯಾಗಿರ್ತಕ್ಕಂಥ ಮಶ್ರೂಮ್ ಗ್ರೇವಿ ಮನೆಯಲ್ಲೇ ಹೋಟೆಲ್ ಸ್ಟೈಲ್ನಲ್ಲಿ ರೆಡಿ ಆಗುತ್ತೆ. ನೋಡಿದ್ರಲ್ವ ಎಷ್ಟು ಸುಲಭ ಮಾಡ್ಕೊಳ್ಳೋದು ಅಂತ. ಒಂದು ಬೇಸಿಕ್ ಗ್ರೇವಿ ಇತ್ತು ಅಂತ ಅಂದರೆ ಈಸಿಯಾಗಿ ಮನೆಯಲ್ಲಿ
ಮಾಡ್ಕೊಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಮಿಕ್ಸ್ ವೆಜಿಟೇಬಲ್ಸು ಅದ್ರ ಜೊತೆಗೆ ಕಾಬೂಲನ್ನ ಸೇರಿಸಿ ಅದೊಂದು ಗ್ರೇವಿನ ಮಾಡಿ ನಾನು ತೋರಿಸ್ತೀನಿ. ಇದೆಲ್ಲ ನಾನು ಚಪಾತಿಗೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ನೀವು ಚಪಾತಿ, ರೊಟ್ಟಿ, ಅನ್ನ ಯಾವುದಕ್ಕೆ ಬೇಕಾದರೂ ಮಾಡ್ಕೊಬೋದು. ಜೀರಾ ರೈಸು, ಫ್ರೈಡ್ ರೈಸು, ಈ ಥರ ಯಾವುದಕ್ಕೆ ಬೇಕಾದ್ರೂ ನೀವು ಇದನ್ನು ಸೈಡ್ ಡಿಶ್ ಥರ ಮಾಡ್ಕೊಳ್ಬೋದು. ನಾನಿಲ್ಲಿ ಚಪಾತಿಗೆ ಮಾಡ್ಕೊಂಡಿದ್ದೆ. ರೊಟ್ಟಿಗೂ ಚೆನ್ನಾಗಿರುತ್ತೆ. ಕೆಲವೊಂದು ಅಂದರೆ ಇನ್ಸ್ಟೆಂಟ್ ದೋಸೆಗಳು, ಅದರಲ್ಲೂ ನವಣೆ ಇದೆಲ್ಲ ಅಷ್ಟು ರುಚಿ ಇರಲ್ಲ ದೋಸೆ. ಅದಕ್ಕೆ ಈ ಥರ ರುಚಿಯಾಗಿರ್ತಕ್ಕಂಥ ಒಂದು ಗ್ರೇವಿನ ಮಾಡ್ಕೊಂಡ್ವಿ ಅಂತ ಅಂದರೆ ನಮಗೆ ತಿನ್ನೋದಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ. ನೆಕ್ಸ್ಟ್ ಬಂದು ಮಿಕ್ಸ್ ವೆಜಿಟೇಬಲ್ಸ್. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದೆ ಆ ಒಂದು ವೆಜಿಟೇಬಲ್ಸ್ನ ಉಪಯೋಗಿಸ್ಕೊಂಡು ಈ ಗ್ರೇವಿನ ನೀವು ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಇದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬೆಳ್ಳುಳ್ಳಿ ಹಾಕ್ಕೋಬೇಕು. ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ ಕಂಪಲ್ಸರಿ. ಹಸಿಮೆಣಸಿನ್ಕಾಯಿ ಬಂದು ಆಪ್ಷನಲ್ಲು. ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲ ಮಿಕ್ಸ್ ಆದಮೇಲೆ ನಿಮ್ಮ ಮನೆಯಲ್ಲಿ ಯಾವುದೆಲ್ಲ ತರಕಾರಿ ಇದೆ ಅದನ್ನು ಈಸಿಯಾಗಿ ಸೇರಿಸ್ಕೊಳ್ಬೋದು. ಪರ್ಟಿಕ್ಯುಲರಾಗಿ ಇದೇ ತರಕಾರಿ ಅಂತ ನಾನು ಹೇಳಲ್ಲ. ನಾನಿಲ್ಲಿ ಚಪ್ರದವರೆಕಾಯಿ ಇತ್ತು, ಅದು ಕ್ಯಾರೆಟು, ಬೀನ್ಸು ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಆಲೂಗೆಡ್ಡೆನೂ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಕೊಡಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆನಲ್ಲಿ ಯಾವುದೇ ತರಕಾರಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಒಗ್ಗರಣೆನಲ್ಲಿ ಒಂದು 10-20 ಸೆಕೆಂಡ್ ಹೀಗೆ ನೀಟಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಪರ್ಫೆಕ್ಟಾಗಿ ಬೆಂದಿರುತ್ತೆ. ಎಲ್ಲ ತರಕಾರಿನೂ ಬೇಗ ಬೇಯ್ತಕ್ಕಂಥ ತರಕಾರಿ, ಹಾಗಾಗಿ ಓಪನ್ನಾಗೆ ಬೇಯಿಸ್ಕೊಂಡು ಮಾಡ್ತಿರೋದು. ಸ್ವಲ್ಪ ಬೇಯೋದು ಲೇಟು ಅನ್ನೋದಾದರೆ ಸ್ಟೀಮ್ ಕುಕ್ ಮಾಡಿ ನೀವು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಅಗತ್ಯಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಕಾಬೂಲ್ನು ಕೂಡ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಆಲ್ರೆಡಿ. ನೀವು ಕಾಬೂಲ್ ಬದಲಿಗೆ ಬೇರೆ ಏನು ಬೇಕಾದರೂ ಸೇರಿಸ್ಕೊಳ್ಬೋದು. ಬಟಾಣಿ ಹಾಕಿದರೆ ಚೆನ್ನಾಗಿರುತ್ತೆ, ಬಿಟ್ಟರೆ ಕಾಬೂಲು ಕೂಡ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನೋಡಿ ಬೆಂದಿದೆ ಅಂತ ಅನ್ನುವಾಗ ನೀವು ಕಾಬೂಲನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಕೆಲವೊಬ್ಬರು ಪರ್ಟಿಕ್ಯುಲರಾಗಿ ಇದೇ ತರಕಾರಿನಲ್ಲಿ ಮಾಡಬೇಕು, ಹೀಗೆ ಮಾಡಬೇಕು ಅಂತಾರೆ. ಖಂಡಿತ ಹಾಗೇನಿಲ್ಲ. ನೀವು ಯಾವ ತರಕಾರಿ ಹಾಕಿದ್ರೂ ಅದರದ್ದೇ ಒಂದು ರುಚಿ ಇರುತ್ತೆ. ನೀವು ಅನ್ಕೋಬೋದು ಒಂದೇ ರುಚಿ ಬರ್ಬೋದು ಎಲ್ಲ ಗ್ರೇವಿಗಳೂ ಅಂತ ಅಂದ್ಬಿಟ್ಟು. ಖಂಡಿತ ಇಲ್ಲ. ಯಾಕೆಂದರೆ ಮಶ್ರೂಮ್ದು ಅದರದ್ದೇ ಅದು ಟೇಸ್ಟ್ ಬರುತ್ತೆ. ಹಾಗೆಯೇ ವೆಜಿಟೇಬಲ್ಸ್ ಹಾಕಿದಾಗ ವೆಜಿಟೇಬಲ್ಸ್ದು ಅದರದ್ದೇ ಫ್ಲೇವರ್ ಬರುತ್ತೆ. ಬೆಂಡೆಕಾಯಿ ಅದರದ್ದು ಫ್ಲೇವರ್ ಇರುತ್ತೆ. ಹಾಗೆ ಪನ್ನೀರು, ಈ ಥರ ಬೇರೆ ಬೇರೆ ಮಾಡಿದಾಗ ನಿಮಗೆ ಆ ಒಂದು ತರಕಾರಿ ಅಥವಾ ಮಶ್ರೂಮು, ಪನ್ನೀರು ಇದ್ರದ್ದೇ ಒಂದು ಟೇಸ್ಟ್ ಬರುತ್ತೆ. ಹಾಗಾಗಿ ಡಿಫ್ರೆಂಟ್ ಆಗಿರುತ್ತೆ. ಹೋಟೆಲಲ್ಲೂ ಕೂಡ ಇದೇ ಬೇಸಿಕ್ ಗ್ರೇವಿನ ಇಟ್ಕೊಂಡವರು ಮಾಡ್ತಕ್ಕಂಥದ್ದು. ನಾನಿಲ್ಲಿ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಅರಶಿನದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಕಾಬೂಲ್ ಬೇಯಿಸ್ಲಿಕ್ಕೆ ಈಗ ಆಲ್ರೆಡಿ ಉಪ್ಪು ಹಾಕ್ಕೊಂಡಿರೋದ್ರಿಂದ ತರಕಾರಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಕೊಳ್ಬೇಕಾಗತ್ತೆ. ಇದನ್ನು ಕೂಡ ಒಂದು ನಿಮಿಷ ಬೇಯಿಸ್ಕೊಂಡ್ವಿ ಅಂದರೆ ಉಪ್ಪು ಖಾರ ಎಲ್ಲ ತರಕಾರಿಗೂ ಕೂಡ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ. ನೋಡ್ತಿರ್ಬೋದು ನೀವು. ನೋಡಲಿಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಅಂದರೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ. ಖಂಡಿತ ಟ್ರೈ ಮಾಡಿ. ನಮಗೆ ಅಂದರೆ ಫೈಬರು, ಪ್ರೋಟೀನು ಎಲ್ಲವೂ ಒಂದರಲ್ಲೇ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು ಕಾಬೂಲನ್ನ ಯೂಸ್ ಮಾಡಿರೋದು. ಇಲ್ಲ ಬಟಾಣಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಬೇಸಿಕ್ ಗ್ರೇವಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಸಿಕ್ ಗ್ರೇವಿ 1 ಸ್ಪೂನ್ ಅಂತಲ್ಲ, ನೀವು ಎಷ್ಟು ತರಕಾರಿ ಕಾಳು ಏನು ಯೂಸ್ ಮಾಡಿರ್ತೀರ ಆ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀವು ಯೂಸ್ ಮಾಡಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಕಾಬೂಲ್ ಬೇಯಿಸುವಾಗ ಇದ್ದಿದ್ದು ನೀರನ್ನು ಸೇರಿಸಿರೋದ್ರಿಂದ ತಕ್ಷಣ ನೀರು ಸೇರಿಸ್ಲಿಕ್ಕೆ ಹೋಗಬೇಡಿ. ನೀವು ಮಿಕ್ಸ್ ಮಾಡಿಕೊಂಡು ಬೇಸಿಕ್ ಗ್ರೇವಿನ ಅದಾದ ನಂತರ ನೀವು ಹಾಕ್ಕೊಳ್ಬೇಕಾಗತ್ತೆ ನೀರನ್ನು, ಬೇಕು ಅಂದರೆ. ಇಲ್ಲ ಅಂದರೆ ಕಾಬೂಲಲ್ಲಿ ಏನು ನೀರಿತ್ತು ಅದಕ್ಕೆ ಸರಿ ಹೋಗುತ್ತೆ ಅಂತ ಅಂದರೆ ಖಂಡಿತ ಸುಮ್ಮನಾಗ್ಬೋದು. ಇದಕ್ಕೆ ಕೊನೆಯಲ್ಲಿ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ಅಂತ ಅಂದರೆ ಸೂಪರಾಗಿರ್ತಕ್ಕಂಥ ಮಿಕ್ಸ್ ವೆಜಿಟೇಬಲ್ ಗ್ರೇವಿ ರೆಡಿಯಾಗುತ್ತೆ. ನೀವು ಖಂಡಿತ ಮಾಡಿದ್ರೆ ಪದೇ ಪದೇ ಮಾಡ್ಕೊಳ್ತಿರ್ತೀರ. ಅಂದರೆ ಬೇಸಿಕ್ ಗ್ರೇವಿನೇ ಮಾಡ್ಕೊಳ್ತೀರ. ಪ್ರತಿಯೊಂದು ಗ್ರೇವಿಗೂ ಸಪ್ರೇಟ್ ಮಾಡೋದಲ್ಲ. ಒಂದು ಸಲ ಬೇಸಿಕ್ ಗ್ರೇವಿನ ಮಾಡಿಟ್ಕೊಂಡು ಈ ಥರ ಟ್ರೈ ಮಾಡಿ. ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸಿಗಂತೂ ಸಿಕ್ಕಾಬಟ್ಟೆ ಯೂಸ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ. ಟೈಮ್ ಸಿಕ್ಕಾಗ ವಿಡಿಯೋನ ನೋಡಿ ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.